ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು. ಅಕ್ಕ, ಅಪ್ಪ ಬಂದರು. ಓಕೆ, ಕ್ವಿಕ್ಕಾಗಿ ಮೊಬೈಲ್ನ ಕಟ್ ಮಾಡು, ನಾಳೆ ನಿನಗೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ಕರೆಯನ್ನು ಕಟ್ ಮಾಡಿದ್ಲು ಶರಣ್ಯ. ಮಾತನಾಡ್ಬಿಟ್ಟೆ, ಏನೋ ಎಲ್ಲವೂ ಸರಿಯಾಗತ್ತೆ ಅಂತ ಹೇಳಿಬಿಟ್ಟೆ. ಆದರೆ ಎಲ್ಲ ಸರಿಯಾಗತ್ತಾ ಅಂತ ಯೋಚನೆಯಲ್ಲಿ ಕುಳಿತಲು ಆಕಾಂಕ್ಷಳಿಗೆ ಇಲ್ಲಿ ಆಸ್ಪತ್ರೆಗೆ ಸೇರಿಸುವಾಗ ಮನಸ್ಸಿನಲ್ಲಿ ಹಲವು ವಿಷಯಗಳು ನೆಂದು ಭಯ ಇತ್ತು. ಆದರೆ ಇಂದು ನಡೀತಾ ಇರುವ ಘಟನೆಗಳೆಲ್ಲವೂ ಒಳ್ಳೆಯ ರೀತಿಯಲ್ಲಿ ನಡೀತಿವೆ ಅಂತ ಅನಿಸಿದ್ರಿಂದ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟು ಬೇಬಿ ಅಂತ ತನ್ನ ಮಗುವನ್ನು ಸಂತೋಷದಿಂದ ಕರೆದ್ಲು. ಅವಳು ಹೊಟ್ಟೆ ಮೇಲೆ ಕೈ ಇಟ್ಟಿದ್ದಕ್ಕೋ ಅಥವಾ ತನ್ನ ಅಮ್ಮ ಭಾವನೆಗಳನ್ನು ಸಂಗ್ರಹಿಸಿದ್ದಕ್ಕೋ ತಿಳಿಲಿಲ್ಲ. ಮಗು ಸ್ವಲ್ಪ ಅಲ್ಗಾಡ್ತು. ಆ ಸಂತೋಷದಲ್ಲಿ ಪಾಪು, ನೀನು ಹೆಣ್ಣೋ ಗಂಡೋ ತಿಳಿತಿಲ್ಲ, ಏನೇ ಆಗಿದ್ರೂ ನಿನ್ನನ್ನು ನೋಡಲು ಅಮ್ಮ ಕಾತರದಿಂದ ಕಾಯ್ತಿದ್ದೀನಿ. ನನ್ನ ಅಮ್ಮನ ಹೊಸ ಸಂಬಂಧಿಕರು ಅಂದರೆ ನಿನ್ನ ಅಜ್ಜಿಯ ಕಡೆಯವರೆಲ್ಲ ನನ್ನನ್ನು ಒಪ್ಕೋತಾರೋ ಇಲ್ವೋ ತಿಳಿತಾ ಇಲ್ಲ. ಅವರನ್ನು ನೋಡೋದಕ್ಕಿಂತ ಮುಂಚೆನೇ ನಿನಗಾಗುವ ಹಕ್ಕನ್ನು ಅಮ್ಮ ಪಡ್ಕೋತಾಳೆ. ಆದರೂ ನೀನು ಬಹಳ ಕೆಟ್ಟವನು ಪಾಪು. ನಿನ್ನ ಅಪ್ಪ ಮುತ್ತಿದ ತಕ್ಷಣ ನೀನು ಸುಮ್ಮನಾಗ್ಬಿಟ್ಟಿಯಲ್ಲ, ಸ್ವಲ್ಪವೂ ಹೊರಳಲಿಲ್ಲ, ಜಾಣ. ಈಗಲೇ ನೀನು ನಿನ್ನ ಅಪ್ಪನ ಮಗು ಅಂತ ತಿಳಿತಾ ಇದೆ. ನಿನ್ನ ಅಪ್ಪನ ಜೊತೆ ಗುಂಪು ಸೇರ್ಕೊಳ್ತೀಯಾ, ಅಮ್ಮನ ಮಾತುಗಳನ್ನೆಲ್ಲ ಕೇಳೋದಿಲ್ವಾ ಅಂತ ತನ್ನ ಮಗುವಿನೊಂದಿಗೆ ಹೇಳ್ಕೊಳ್ತಾ ಚಿಂತಾಮಣಿ ಅಕ್ಕನ ನೆನಪು ಬರಲು ಅವರ ಅಮ್ಮನನ್ನು ನಾವು ಇದುವರೆಗೂ ನೋಡಿಯೇ ಇಲ್ವಲ್ಲ, ಹೋಗಿ ಒಂದು ಬಾರಿ ನೋಡ್ಕೊಂಡು ಬರೋಣ ಅಂತ ಆಕಾಂಕ್ಷ ಹೊರಗೆ ಬಂದಳು. ಅಲ್ಲಿ ತನ್ನನ್ನೇ ನೋಡ್ಕೊಳ್ಳೋಕ್ಕೆ ಇದ್ದ ನರ್ಸ್ ಬಳಿ ಸ್ವಲ್ಪ ಸಮಯದ ಮುಂಚೆ ಇಲ್ಲೊಬ್ರು ಅಕ್ಕ ಇದ್ರಲ್ವಾ, ಅವ್ರೀಗ ಎಲ್ಲಿಗೆ ಹೋದ್ರು ಅಂತ ಕೇಳಿದ್ಲು ಆಕಾಂಕ್ಷ. ರಮಣ್ ಸರ್ ಮನೆಯಲ್ಲಿರುವ ಆ ಅಮ್ಮನಾ? ಹೌದು ಅಂದ್ಲು. ಅವರು ದಾರಿ ತೋರಿಸಲು ಆ ಹುಡುಗಿ ಅಲ್ಲಿಗೆ ಹೋದ್ಲು. ಅಮ್ಮ ಮತ್ತು ಮಗಳು ಏನೋ ಸ್ವಾರಸ್ಯವಾಗಿ ಮಾತನಾಡ್ಕೊಳ್ತಿದ್ರು. ಒಳಗೆ ಬರಬಹುದಾ ಅಂದ್ಲು ಆಕಾಂಕ್ಷ ಹಾಗೆ ಕೇಳಿದ ತಕ್ಷಣ ಇಬ್ಬರು ತಿರುಗಿ ನೋಡಿದ್ರು. ಮಗು, ಇದೇನಮ್ಮ, ಈ ಆಸ್ಪತ್ರೆ ನಿಂದೆ ಅಲ್ವಾ ಅಂದ್ರು ಚಿಂತಾಮಣಿ. ಆಕಾಂಕ್ಷ ಸಡನ್ನಾಗಿ ತಿರುಗಿ ನೋಡಿದ್ಲು. ರಮಣ್ ಎಲ್ಲಿಯಾದರೂ ಇದ್ದಾರಾ ಅಂತ. ಈ ಮಾತು ಮಾತ್ರ ಅವ್ರ ಕಿವಿಗೆ ಬಿದ್ದರೆ ಅಷ್ಟೇ, ಇಲ್ಲದ ಕಥೆಯನ್ನೆಲ್ಲ ಕಟ್ಬಿಡ್ತಾರೆ ಅನ್ನೋ ಭಯದಲ್ಲಿ ಬಾ ಮಗು ಅಂತ ಚಿಂತಾಮಣಿ ತನ್ನ ಅಮ್ಮನ ಬಳಿ ಇವರೇ ನೋಡಿ ಅಮ್ಮ, ನಮ್ಮ ರಮಣ್ ತಮ್ಮನ ಹೆಂಡತಿ ಅಂದ್ಲು. ಆ ಮಾತು ಆಕಾಂಕ್ಷಳಿಗೆ ಸಂತೋಷನ ತಂತು. ವಯಸ್ಸಾದ ಅಜ್ಜಿ ಕೈ ಮುಗಿದು ಕಣ್ಣೀರು ಹಾಕ್ತಾ ಚೆನ್ನಾಗಿದೆಯಾ ತಾಯಿ ಅಂದರು. ಅವರ ಕೈಗಳನ್ನು ಹಿಡಿದು ನನ್ನಂತಹ ಸಣ್ಣ ಹುಡುಗಿಯನ್ನು ನೋಡಿ ನೀವು ಕೈ ಮುಗಿಬಹುದಾ ಅಮ್ಮ ಅಂದ್ಲು. ನೀನು ನನಗೆ ದೇವರಿದ್ದಂತೆ ಮಗು. ನಾನು ಇಲ್ಲಿ ಮಲಗಿದ ದಿನದಿಂದ ನನ್ನ ಮನೆ ದೇವರು ಮೀನಾಕ್ಷಿ ಅಮ್ಮನವ್ರನ್ನ ಪ್ರಾರ್ಥಿಸಿದ ದಿನಾನೇ ಇಲ್ಲ. ನನ್ನ ರಮಣ್ಣನನ್ನು ಕಾಪಾಡು, ನೀನು ಒಬ್ಬರನ್ನ ಕಳುಹಿಸು ಅಂತ ಬೇಡ್ಕೊಳ್ತಾ ಇದ್ದೆ. ಕೊನೆಗೆ ಆ ಮೀನಾಕ್ಷಿ ನಿನ್ನ ರೂಪದಲ್ಲಿ ಬಂದಿದ್ದಾಳೆ ಅನಿಸುತ್ತೆ. ನನ್ನ ಮಗಳು ಹೇಳಿದಾಗ ನನ್ನ ಸಂತೋಷಕ್ಕೆ ಎಲ್ಲೆಯೂ ಇರಲಿಲ್ಲ ಅಂದರು. ಅವರ ಮಾತಿನಲ್ಲಿದ್ದ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ ಆಕಾಂಕ್ಷ, ಈಗ ಚೆನ್ನಾಗಿದ್ದೀರಾ ಅಮ್ಮ ಅಂದ್ಲು. ರಮಣ ಇರೋವರೆಗೂ ನನಗೇನಮ್ಮ ಕೊರತೆ, ನೀ ಹೇಗಿದೆಯಮ್ಮ ಅಂದರು. ನಿಮ್ಮ ರಮಣ ಇರೋವರೆಗೂ ನನಗೂ ಯಾವುದೇ ಕೊರತೆ ಇಲ್ಲ ಅಮ್ಮ, ನಾನು ಕೂಡ ಚೆನ್ನಾಗಿದ್ದೀನಿ. ಚೆನ್ನಾಗಿ ಮಾತನಾಡ್ತೀಯಾ ತಾಯಿ ಅಂದವರು ಮಗಳ ಕಡೆ ತಿರುಗಿ, ನಾನು ಈ ಹುಡುಗಿ ಜೊತೆ ಸ್ವಲ್ಪ ಮಾತನಾಡಬೇಕು, ನೀನು ಹೊರಗೆ ಹೋಗಿ ನಿಂತು ಯಾರಾದರೂ ಬರ್ತಾ ಇದ್ದಾರಾ ಅಂತ ನೋಡ್ಕೊ ಮಗಳೇ ಅಂದರು. ಅಮ್ಮ, ಗರ್ಭಿಣಿಯಾಗಿರೋ ಹುಡುಗಿಯ ಬಳಿ ಏನೇನೋ ಹೇಳಬೇಡ. ಏ ಹುಡುಗಿ, ಈ ಹುಡುಗಿಯ ಬಳಿ ಎಲ್ಲವನ್ನ ಹೇಳಬೇಕು. ಈ ಹುಡುಗಿಯೇ ಕರ್ಣನ ಕವಚ ಕುಂಡಲ್ದಂತೆ, ನಮ್ಮ ರಮಣನ ಕವಚ ಇವಳು. ತಾಯೇ, ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕು, ನಾ ಮಾತನಾಡಬಹುದಾ ಅಂತ ಕೇಳಿದರು ಅಮ್ಮ. ಅಮ್ಮ, ನಾನು ವಯಸ್ಸಿನಲ್ಲಿ ಸಣ್ಣವಳು, ನನ್ನನ್ನು ನೀವು ಏಕವಚನದಲ್ಲಿ ಆಕಾಂಕ್ಷ ಅಂತ ಕರೀರಿ. ಸಾಕಷ್ಟು ವಯಸ್ಸಿನಲ್ಲಿ ದೊಡ್ಡವಳಾಗಿದ್ದರೂ ನಾನು ಆ ಮನೆಯ ಕೆಲಸ ಮಾಡುವ ಕೆಲಸದವಳಮ್ಮ ಅಂದರು. ಮನಸ್ಸಿನಲ್ಲಿರೋದು ಮಾತನಾಡಬಹುದೇ? ಆಕಾಂಕ್ಷ ವೇಗವಾಗಿ, ಇದು ಯಾವ ಮಾತಮ್ಮ, ಖಂಡಿತವಾಗಿ ಮಾತನಾಡಿ. ಚಿನ್ನದಂಥ ಹುಡುಗಿಯೇ, ಚಿನ್ನವೇ, ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ರಮಣನನ್ನು ಬಿಟ್ಟು ಹೋಗಬೇಡಮ್ಮ. ನಾನು ಯಾಕಮ್ಮ ಹೋಗ್ತೀನಿ, ನನಗೆ ಅವರನ್ನು ಬಿಟ್ಟು ಬೇರೆ ಏನು ಕೆಲಸ ಇರುತ್ತೆ ಹೇಳಿ ಅಂದ್ಲು ಆಕಾಂಕ್ಷ. ಮಗು, ಆ ಕೆಟ್ಟ ಜನರು ನಿನ್ನನ್ನು ಬಾಳಲು ಬಿಡೋದಿಲ್ಲ. ಆ ಕೆಟ್ಟ ಜನರೇ ಆ ಕಾಶಿರಾಜನ ಬಗ್ಗೆ ಹೇಳ್ತಾ ಇದ್ದೀರಾ? ಆ ಮನುಷ್ಯನನ್ನು ನಾನು ನೋಡ್ಕೋತೀನಿ ಅಮ್ಮ. ಆ ಮನುಷ್ಯನ ಮುಖವಾಡವನ್ನು ಹರಿದು ರಮಣ್ ಸರ್ ಮುಂದೆ ನಿಲ್ಲಿಸಿದಾಗ ಉಳಿದಿದ್ದನ್ನು ಅವರೇ ನೋಡ್ಕೋತಾರೆ. ಮಗು, ನೀನು ಏನು ಅಂದ್ಕೊಂಡ್ರೂ ಆ ಕಾಶಿರಾಜನ ಮುಖವಾಡ ಹರಿಯಲು ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅವನು ದುರ್ಯೋಧನನ ಪಕ್ಕದಲ್ಲಿರುವ ಶಕುನಿಯಂತೆ.
ಹಾಳು ಮಾಡಲು ಏನೆಲ್ಲ ಮಾಡಿದ್ನೋ, ಪಾಂಡವರ ಜೀವನವನ್ನು ಹಾಳು ಮಾಡಲು ಆ ಶಕುನಿ ಏನೆಲ್ಲ ಮಾಡಿದ್ನೋ ಹಾಗೆ ಈ ಕಾಶಿರಾಜನ್ ರಮಣನ ಪಕ್ಕದಲ್ಲೇ ಇದ್ಕೊಂಡು ರಮಣನಿಗೆ ದ್ರೋಹ ಮಾಡ್ತಿದ್ದಾನೆ. ಆಕಾಂಕ್ಷ ವೇಗವಾಗಿ ಕಾಶಿರಾಜನ್ ಶಕುನಿ ಆದರೆ ಆಗ ದುರ್ಯೋಧನ ಯಾರಮ್ಮ? ಅವನಿದ್ದಾನೆ. ಈ ಸಮಯಕ್ಕೆ ಎಷ್ಟರ ಮಟ್ಟಿಗೆ ಬೆಳೆದಿದ್ದಾನೋ ನನಗಂತೂ ಗೊತ್ತಿಲ್ಲ ಮಗು. ಯಾರು ಆ ದುರ್ಯೋಧನ? ದುರ್ಯೋಧನ ಅಂತ ಅವನಿಗೆ ನಾವು ಹೆಸರಿಡಬಹುದಾ? ಆದರೆ ಅವನ ನಿಜವಾದ ಹೆಸರು ತಿಳಿಬಹುದಾ ಅಮ್ಮ? ಅವನು ಆ ಕಾಶಿರಾಜನ ಮಗ. ರಮಣ್ಗಿಂತ 1 ವರ್ಷ ದೊಡ್ಡವನು. ಏನು ಕಾಶಿರಾಜನ್ಗೆ ಮದುವೆ ಆಗಿದೆಯಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಆಕಾಂಕ್ಷ. ನಂತರ ಅಮ್ಮ, ರಮಣ್ ಸರ್ ನನ್ನ ಚಿಕ್ಕಪ್ಪ ನನಗಾಗಿ ಮದುವೆನೇ ಆಗದೆ ಬದುಕ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ರಲ್ಲಮ್ಮ, ಅದು ರಮಣ್ ಮುಂದೆ ಆ ಮನುಷ್ಯ ಹಾಕುವ ನಾಟಕ. ಹಾಗಾದರೆ ಆ ಮನುಷ್ಯನಿಗೆ ಕುಟುಂಬ ಎಲ್ಲ ಇದೆಯೇನಮ್ಮ? ಇದೆ. ಆ ಕೆಟ್ಟವನಿಗೆ ಅಂತಹ ಒಳ್ಳೆ ಹೆಂಡತಿ, 2 ಮಕ್ಕಳು. ಈಗ ಅವರೆಲ್ಲ ಎಲ್ಲಿದ್ದಾರೆ ಅಮ್ಮ? ಆಚೀಚೆ ಕಣ್ಗಳನ್ನು ಹೊರಳಿಸಿದವಳು ಆ ಮನುಷ್ಯನ ಮಗನೇ ನಮ್ಮ ರಮಣ್ಣನ ನಾಶ ಮಾಡಲು ಎಲ್ಲ ರೀತಿಯಲ್ಲೂ ಸಂಚು ರೂಪಿಸಿ ಎಲ್ಲೋ ಇದ್ಕೊಂಡು ಕೆಲಸ ಮಾಡ್ತಿದ್ದಾನಮ್ಮ. ಈಗ ಅವನು ಎಲ್ಲಿದ್ದಾನೆ ಅಮ್ಮ? ಖಂಡಿತವಾಗಿಯೂ ನನಗೆ ಗೊತ್ತಿಲ್ಲ ಮಗು. ನೀವು ಇದನ್ನು ಅವರಲ್ಲಿ ಯಾಕೆ ಹೇಳಲಿಲ್ಲ? ರಮಣ್ ಕಣ್ಣು ಮುಚ್ಕೊಂಡು ಈ ಜಗತ್ತಿನಲ್ಲಿ ಯಾರನ್ನಾದರೂ ಒಬ್ಬರನ್ನ ನಂಬ್ತಾನೆ ಅಂದರೆ ಅದು ಆ ಕಾಶಿರಾಜನನ್ನು ಮಾತ್ರ. ಅವನಿಗೆ ಹೇಳಲು ಸಾಧ್ಯ ಇಲ್ಲಮ್ಮ. ಯಾಕಮ್ಮ ಹೇಳಲು ಸಾಧ್ಯ ಇಲ್ಲ? ಒಂದು ಮಾತು ನೀವು ಹೇಳಿದರೆ ಅವರು ಎಚ್ಚರಿಕೆಯಿಂದ ಇರ್ತಿದ್ರು ಅಲ್ವಾ? ಮಗು, ಅದೊಂದು ದೊಡ್ಡ ಕತೆ ಹೇಳ್ತೀನಿ ಕೇಳು. ನನ್ನ ಯಜಮಾನರ ಮಗಳು ಮುತ್ತರ್ಸಿ, ಅಂದರೆ ನಿನ್ನ ಅತ್ತೆ, ಸಣ್ಣ ವಯಸ್ಸಿನಿಂದ ರಕ್ಷಿಸಲು ನನ್ನಮ್ಮ ಆ ಮನೆಯಲ್ಲಿ ಕೆಲಸಕ್ಕಿದ್ರು. ಚಿಕ್ಕ ವಯಸ್ಸಿನಿಂದ ನಾನು ಆ ಮನೆಗೆ ಹೋಗ್ತಾ ಇದ್ದಿದ್ದರಿಂದ ನನಗೂ ಮುತ್ತರಸಿ ಆಪ್ತ ಗೆಳತಿಯಾಗಿದ್ಲು. ಯಜಮಾನರ ಮಗಳಾದ ಮುತ್ತರಸಿ ಆ ಮನೆಯಲ್ಲಿ ಒಬ್ಬ ಮಹಾರಾಣಿ. ಮದುವೆಯ ನಂತರನೇ ಆ ಸ್ಥಿತಿ ಬಂದಿದ್ದು ಅವಳಿಗೆ. ಮುತ್ತರಸಿಯನ್ನು ಬಾಲ್ಯದಿಂದ ಸಾಕಿದ ನನ್ನ ಅಮ್ಮ ಆ ಮನೆಯಲ್ಲಿ ಏನೋ ಅನ್ಯಾಯ ನಡೀತಿದೆ ಅಂತ ತಿಳಿದ ನಂತರ ಮುತ್ತರಸಿಯ ರಕ್ಷಣೆಗೆ ಅಂತಾನೆ ನನ್ನನ್ನು ಆ ಮನೆಗೆ ಕೆಲಸಕ್ಕೆ ಸೇರಿಸಿದ್ರು. ಗೆಳತಿಯಾಗಿದ್ದರಿಂದ ಮುತ್ತರಸಿ ನನ್ನ ಬಳಿ ಮನಸ್ಸು ಬಿಚ್ಚಿ ಮಾತನಾಡ್ತಿದ್ಲು. ನನ್ನ ಬಳಿ ಬೇಡ್ಕೊಂಡಿದ್ದರಿಂದ ಅವಳ ಮಗನನ್ನು ರಕ್ಷಿಸಲು ನಾನು ಆ ಮನೆಯಲ್ಲಿ ಕೆಲಸದಲ್ಲಿದ್ದೆ. ನನಗೆ ಮದುವೆಯಾದ ಮೇಲೇನೂ ಮುತ್ತರಸಿ ಪ್ರೀತಿಗಾಗಿ ನನ್ನ ಗಂಡನ ಜೊತೆ ಸೇರಿ ನಾನು ಅದೇ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಕಾಶಿರಾಜನ್ ಮತ್ತು ಅವನ ಅಣ್ಣ ವೇದ ಅವರಿಂದ ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ವು. ನಾನು ಮತ್ತು ಮುತ್ತರಸಿ. ವೇದ ಒಳ್ಳೆಯವನು. ಅವನಿಗೆ ಮುತ್ತರಸಿ ಮೇಲೆ ಚಿಕ್ಕ ವಯಸ್ಸಿನಿಂದ ಪ್ರೀತಿ ಇದ್ದ ಕಾರಣ ಅವನು ಅವಳನ್ನು ಕಷ್ಟಪಡಿಸ್ತಾ ಇರಲಿಲ್ಲ. ಅವರ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವನಿಂದ ತೊಂದರೆ ಇರಲಿಲ್ಲ ಯಾರಿಗೂ. ಆದರೆ ಆ ಕಾಶಿರಾಜನ್ಗೆ ಮುತ್ತರಸಿ ಒಂಟಿಯಾಗಿ ಸಿಕ್ಕರೆ ಸಾಕು, ಮಾತುಗಳಿಂದನೇ ಕೊಂದು ಕಷ್ಟಗಳನ್ನು ಕೊಡ್ತಾ ಇದ್ದ. ಅವಳಿಗೆ ಊಟಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಆ ಸಮಯದಲ್ಲೇ ನಡೀಬಾರ್ದೆಲ್ಲ ನಡೆದು ಮುತ್ತರಸಿ ಜೈಲಿಗೆ ಹೋದ ಸಮಯ ಅದು. ಆಗಲೇ ನನ್ನ ಮನೆಯ ಪಕ್ಕದಲ್ಲಿ ಒಬ್ಬ ಮಹಿಳೆ ವಾಸಕ್ಕೆ ಬಂದಳು. 6 ವರ್ಷದ ಮಗನ ಜೊತೆ ಬಂದಿದ್ಲು ಆಕೆ. ಮಗನನ್ನು ಹೊರಗೆ ಬಿಡ್ತಾನೆ ಇರಲಿಲ್ಲ ಆ ಹೆಂಗಸು. ಯಾರೊಂದಿಗೂ ಕೂಡ ಮಾತಾಡ್ತಿರ್ಲಿಲ್ಲ. ಆ ಹೆಂಗಸಿನ ಗಂಡ ಅಲ್ಲಿ ಸಿಗಲಿಲ್ಲ, ಅಂದರೆ ಅಲ್ಲಿ ಮನೆಗೆ ಬರ್ತಾ ಇರಲಿಲ್ಲ. ಆದರೆ ಅವಳ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಕೂಡ ಒಂದು ಕಾರ್ನಲ್ಲಿ ತಿಂಗಳು ಬಂದು ಇಳಿತಾ ಇದ್ವು. ಒಂದಿನ ಆ ಹೆಂಗಸು 2ನೇ ಮಗುವನ್ನು ಗರ್ಭದಲ್ಲಿ ಹೊತ್ಕೊಂಡಿದ್ಲು. ಆ ಮನೆಯಲ್ಲಿ ಗಂಡಸೇ ಇಲ್ವಲ್ಲ, ಆದರೆ ಮಗು ಮಾತ್ರ ಹೇಗೆ ಅಂತ ನಮ್ಮ ಬೀದಿಯಲ್ಲಿ ನಾವು ಹಲವು ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ವು. ಆ ಹೆಂಗಸನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ಕಾರ್ ಬರ್ತಿತ್ತು. ನಾನು ಏನೋ ತಪ್ಪಾದ ಹೆಂಗಸು ಅಂದ್ಕೊಂಡು ನಾನಷ್ಟೇ ಅಲ್ಲ, ಆ ಏರಿಯಾದಲ್ಲಿ ಯಾರು ಕೂಡ ಅವಳ ಬಳಿ ಮಾತನಾಡ್ತಾ ಇರಲಿಲ್ಲ. ಹೀಗೆ ಒಂದಿನ ಅವಳು ಹೆರಿಗೆ ನೋವಿನಿಂದ ತತ್ತರಿಸ್ತಿದ್ಲು. ಏರಿಯಾದಲ್ಲಿ ಯಾರು ಕೂಡ ಅವಳ ಜೊತೆ ಮಾತಿನಲ್ಲಿ ಇಲ್ಲದ ಕಾರಣ ಯಾರು ಕೂಡ ಅವಳನ್ನು ಗಮನಿಸಲಿಲ್ಲ. ಅಂದು ಕೆಲಸ ಮುಗಿಸಿ ಬಂದ ನನಗೆ ಆ ಶಬ್ದ ಕೇಳಿ ಹಾಗೇ ಹೋಗಲು ಮನಸ್ಸಾಗದೆ ಅವಳನ್ನು ಕರ್ಕೊಂಡು ಆಸ್ಪತ್ರೆಗೆ ಓಡಿದೆ. 2ನೇ ಮಗುವನ್ನು ನಾನೇ ಕೈಯಲ್ಲಿ ಎತ್ಕೊಂಡೆ. ಆ ಹೆಂಗಸು ನನಗೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳನ್ನು ಹೇಳಿ ಕೈ ಮುಗಿದ್ಲು. ಒಂದು ಮನೆ ಸಂಖ್ಯೆಗೆ ಫೋನ್ ಮಾಡಿ ಮಗು ಹುಟ್ಟಿದ ವಿಷಯವನ್ನು ಹೇಳಲು ನನಗೆ ತಿಳಿಸಿದ್ಲು. ನಾನು ಕೂಡ ಅವಳು ಹೇಳ್ದಂತೆ ಹಾಗೇ ಮಾಡಿದೆ. ಸ್ವಲ್ಪ ಸಮಯದಲ್ಲಿ ನಾನು ಹೊರಗೆ ಹೋಗಿ ಒಳಗೆ ಬರುವಾಗ ಇವರೇ ನನ್ನ ಗಂಡ ಅಂತ ಪರಿಚಯಿಸಿದಾಗ ನನಗಾಗಿದ್ದು ಶಾಕ್. ಅಲ್ಲಿ ನಿಂತಿದ್ದ ಕಾಶಿರಾಜನನ್ನು ಕಂಡ ತಕ್ಷಣ ಎದೆ ದಸಕ್ಕಂತು. ಆದರೆ ನನ್ನನ್ನು ನೇರವಾಗಿ ನೋಡಿದ ಅವನಿಗೆ ಅದಕ್ಕಿಂತಲೂ ಆಶ್ಚರ್ಯ. ಆದರೆ ಅವನ ಕಣ್ಣಿನಲ್ಲಿ ಸಿಕ್ಕಿಬಿದ್ವಲ್ಲ ಅನ್ನೋ ಯಾವುದೇ ಭಯ ಇರಲಿಲ್ಲ.
ಆ ಕ್ಷಣದಲ್ಲೇ ಅವನು ನನ್ನಲ್ಲಿ ಹೇಳಿದ ಒಂದು ಮಾತು, ಈ ವಿಷಯ ಹೊರಗೆ ತಿಳಿದ್ರೆ ನಿನ್ನ ಕುಟುಂಬದಲ್ಲಿ ಯಾರೂ ಉಳಿಯೋಲ್ಲ ಅಂತ. ಒಂದು ವಾರದ ನಂತರ ಆ ಪಾಪಿ ದೊಡ್ಡದೊಂದು ಪಾಪವನ್ನು ನನ್ನಿಂದಾನೇ ಮಾಡಿಸ್ದ. ಅದನ್ನು ನೆನೆಸ್ಕೊಂಡ್ರೆ ಇಂದಿಗೂ ನನ್ನ ಹೊಟ್ಟೆ ಹುರಿಯುತ್ತಮ್ಮ. ಅಂದವರು ಏನೋ ನೆನೆಸ್ಕೊಂಡ್ರೋ ಕಣ್ಣೀರು ಬರಲು ಅವರೇ ಹೇಳಲಿ ಅಂತ ಆ ಹುಡುಗಿ ಕಣ್ಣೀರನ್ನು ಒರೆಸಿ ಮೌನವಾಗಿ ನಿಂತಿದ್ಲು. ಮಗು ಹುಟ್ಟಿ 3 ದಿನವಾಗಿರಬಹುದು. ಅಂದು ಸಂಜೆ ನಾನು ಮನೆಯ ಅಂಗಳದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಗ ನನ್ನ ಮನೆಯ ಪಕ್ಕದಲ್ಲಿದ್ದ ಕಾಶಿರಾಜನ್ನ ಹೆಂಡತಿ ಪವಿತ್ರ ಲಕ್ಷ್ಮಿ ಗಾಬರಿಯಿಂದ ಓಡಿ ಬಂದವಳು ನನ್ನ ಕೈಯಲ್ಲಿ ಆ ಮಗುವನ್ನು ಕೊಟ್ಟಳು. ಮಗುವಿಗೆ ಏನಾಯ್ತಮ್ಮ? ಅಮ್ಮ, ನನ್ನ ಗಂಡ ಈಗಲೇ ಮನೆ ಖಾಲಿ ಮಾಡಲು ಹೇಳ್ತಿದ್ದಾನೆ, ಹೊರಟಿದ್ದೀವಮ್ಮ, ಹೇಳಿ ಹೋಗಲು ಬಂದಿದ್ದಾಳೆ ಅಂತ ತಿಳಿದು ನೋಡಿ ಭದ್ರವಾಗಿ ಹೋಗಮ್ಮ ಅಂತ ಮಗುವಿನ ಹಣೆಗೆ ಮುತ್ತಿಟ್ಟೆ. ಅವಳು ಕೂಡ ಮುದ್ದಿಟ್ಲು, ಮಗುವನ್ನು ಮುದ್ದಾಡಿದ್ಲು. ನಂತರ ಅಮ್ಮ, ನಿಮ್ಮಲ್ಲಿ ಹೇಳಿ ಹೋಗಲು ಬಂದೆ. ಇದೇ ನಾನು ನಿಮ್ಮನ್ನು ನೋಡುವ ಕೊನೆಯ ದಿನವೋ ಏನೋ ತಿಳಿಯದು. ನಾನು ಬದುಕಿದ್ರೆ ಮತ್ತೊಮ್ಮೆ ಸಿಗೋಣ ಅಂತ ನನ್ನ ಕೈಲಿದ್ದ ಮಗುವನ್ನು ಅಪ್ಕೊಂಡು ಜೋರಾಗಿ ಅಳಲು ಆರಂಭಿಸಿದ್ಲು. ಬಂದವಳು ನನ್ನಲ್ಲಿ, ಅಮ್ಮ, ನನ್ನ ಗಂಡ ಏನೇ ಪಾಪ ಮಾಡಿದರೂ ಅದಕ್ಕಾಗೋ ಶಿಕ್ಷೆಯನ್ನು ಹೆಂಡತಿಯಾಗಿ ಬಾಳುವ ಪಾಪಕ್ಕೆ ನಾನು ಒಪ್ಕೋತೀನಿ. ಆದರೆ ಅದು ನನ್ನ ಮಕ್ಕಳನ್ನು ತಟ್ಟಬಾರ್ದು ಅಂದ್ಲು. ರಮಣನಿಗೆ ಮಾಡುವ ದ್ರೋಹಗಳನ್ನು ನಿಂದು ಅಳ್ತಿದ್ಲೆ ಅಂತ ತಿಳಿದು ನಾನು ಅವಳನ್ನೇ ನೋಡ್ತಾ ಇದ್ದೆ. ಅವಳೋ, ಅಮ್ಮ, ನನ್ನ ಕ್ಷಮಿಸಿ, ನಿಮ್ಮನ್ನು ಈ ಪಾಪವನ್ನು ಮಾಡಲು ಇಡ್ತಿರೋದಕ್ಕೆ ಅಂದ್ಲು. ಏನು ಪಾಪನಮ್ಮ ಅಂತ ಹೇಳಿದೆ. ಅವಳು ಹೇಳಿದ್ದನ್ನು ಕೇಳಿ ನನಗೆ ತಲೆ ತಿರುಗಿದಂತಾಯಿತು. ಏನಿರಬಹುದು ಅಂತ ತಿಳ್ಕೊಳ್ಳಲು ಕಾತರಿಸಿದ ನಾನು, ಆಕಾಂಕ್ಷ ಅಷ್ಟಕ್ಕೂ ಏನು ಹೇಳಿದ್ಲಮ್ಮ ಆ ಹೆಂಗಸು ಅಂತ ಕೇಳಿದ್ಲು. ಅಮ್ಮ, ನನ್ನ ಗಂಡ ನನ್ನಿಂದ ಹುಟ್ಟಿದ ಮಗುವನ್ನು ಬೇರ್ಪಡಿಸ್ತಿದ್ದಾರೆ. ಅದನ್ನು ತಡೆಯಲಾಗದೆ ಪಾಪಿಯಾಗಿದ್ದೇನಮ್ಮ ನಾನು. ನೀನು ಯಾಕಮ್ಮ ಅವ್ರ ಕೆಲಸಕ್ಕೆ ಒಪ್ಕೋತೀಯ? ನಿನ್ನ ಮಗುವನ್ನು ಕರ್ಕೊಂಡು ಎಲ್ಲಾದರೂ ದೂರ ಓಡಿ ಹೋಗ್ಬಿಡಮ್ಮ ಅಂತ ಹೇಳಿದೆ. ಆದರೆ ಅವರ ಮಾತನ್ನು ಮೀರಿದರೆ ನನ್ನನ್ನೇನು ಮಾಡೋದಿಲ್ಲ, ನನ್ನ ಮಕ್ಕಳನ್ನು ಕೊಂದುಬಿಡ್ತಾರೆ. ಇಲ್ಲಿಂದ ನಾನು ಹೋಗ್ತಾ ಇರೋದಕ್ಕೆ ಕಾರಣನೇ ಅದು. ಹಿರಿಯ ಮಗ ತಂದೆ ಹೇಳ್ಕೊಡುವ ಕೆಟ್ಟ ಹಾದಿಯಲ್ಲೇ ಬೆಳೀತಿದ್ದಾನೆ. ಅದಕ್ಕಾಗಿ ಹೋಗ್ತಿದ್ದೀನಮ್ಮ. ನಿನ್ನ ಹೆತ್ತವರ ಮನೆಗ ಯಾರೂ ಇಲ್ಲ, ಒಬ್ಬರೇ ಅಜ್ಜ. ಅವರು ಹೇಳಿದ್ದನ್ನು ಕೇಳದೆ ಇವರನ್ನು ಆಸೆಪಟ್ಟು ಪ್ರೀತಿಯಿಂದ ಪ್ರೀತಿಸಿ ಮದುವೆ ಆದವಳು ನಾನು. ಮದುವೆಯ ನಂತರನೇ ತಿಳಿತು ಇವರು ಊರಲ್ಲೆಲ್ಲ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳ್ಕೊಂಡಿದ್ದಾರೆ ಅಂತ. ಯಾರಿಗೂ ತಿಳಿಯದೆ ನನ್ನೊಂದಿಗೆ ಬಂದು ಸಂಸಾರ ನಡೆಸಿ ನನ್ನನ್ನು ಅಲ್ಲೇ ಊರಿನಲ್ಲೇ ಬಿಟ್ಟು ಬಂದುಬಿಡ್ತಾಯಿದ್ರು. ಊರಿನಲ್ಲಿ ಉಳಿದವರು ನನ್ನನ್ನು ಗೇಲಿ ಮಾಡ್ತಿದ್ದನ್ನು ನೆನೆದು ನನ್ನ ಅಜ್ಜ ಊರಿನವರ ಮುಂದೆ ನನಗೂ ಇವರಿಗೂ ಮದುವೆ ಮಾಡಿಸಿದ್ರು. ಮದುವೆಯ ನಂತರ ಇದೇ ಪರಿಸ್ಥಿತಿ ಮುಂದುವರಿಯಲು ನನ್ನ ಅಜ್ಜ ಇಲ್ಲಿಗೆ ಚೆನ್ನೈಗೆ ಕರ್ಕೊಂಡು ಬಂದರು. ಇಲ್ಲಿ ಬಂದ ನಂತರ ಪರಿಸ್ಥಿತಿ ತೀರಾ ಕೆಟ್ಟದಾಯಿತು. ಅಲ್ಲಾದರೂ ಆಗಾಗ ಬಂದು ನೋಡ್ತಾಯಿದ್ರು. ಆದರೆ ಇಲ್ಲಿ ಚೆನ್ನೈನಲ್ಲಿ ಬರೋದೇ ಇಲ್ಲ. ಯಾವತ್ತೋ ಒಂದಿನ ಮದುವೆಯಾದ ಹೆಂಡತಿಯನ್ನು ಅಕ್ರಮ ಸಂಬಂಧದಂತೆ ಬಂದು ನೋಡ್ಕೊಂಡು ಹೋಗ್ತಿದ್ರು. ಇಲ್ಲಿ ಬಂದ ಮೇಲೆಯೂ ಅಕ್ಕಪಕ್ಕದವರು ನನ್ನನ್ನು ಕೀಳಾಗೆ ನೋಡಿದ್ರಮ್ಮ, ಮಾತನಾಡಿದರು. ನನ್ನನ್ನು ನೊಂದ್ಕೊಂಡು ನನ್ನ ಅಜ್ಜ ಕಾಯಿಲೆಯಿಂದನೇ ತೀರ್ಕೊಂಡ್ಬಿಟ್ರು. ಅವಳು ಹೇಳಿ ಮುಗಿಸಿದಾಗ ನಾನು ನನ್ನ ತಪ್ಪನ್ನು ಅರಿತುಕೊಂಡೆ. ಆಕಾಂಕ್ಷ, ಒಬ್ಬರ ಬಗ್ಗೆ ಏನೂ ತಿಳಿದೆ ತಪ್ಪಾಗಿ ಯೋಚಿಸಬಾರ್ದು ಅಂತ. ಅವಳ ಹೆಸರಿನಲ್ಲಿರುವಂತೆಯೇ ಅವಳು ಪವಿತ್ರವಾದವಳು ಅಂತ ತಿಳ್ಕೊಂಡೆ. ಆಗಲೇ ಅವಳು ಆ ಪಾಪವನ್ನು ಮಾಡಿದ್ದು. ಏನು ಪಾಪನಮ್ಮ? ಅವಳು ಹುಟ್ಟಿದ 3 ದಿನದ ಮಗುವನ್ನು ನನ್ನ ಕೈಲಿ ಕೊಟ್ಬಿಟ್ಟು ನನ್ನ ಗಂಡ ಈ ಮಗುವನ್ನು ನಿಮಗೆ ತಲುಪಿಸಲು ಹೇಳಿದ್ದಾರೆ ಅಂದ್ಲು. ನನ್ನ ಹತ್ರನಾ? ಯಾಕೆ? ಅದನ್ನು ಅವರು ನಿಮ್ಮ ಬಳಿನೇ ನೇರವಾಗಿ ಹೇಳ್ತಾರಂತೆ ಅಮ್ಮ ಅಂದವಳು. ಅಮ್ಮ, ದಯವಿಟ್ಟು ನನ್ನ ಮಗುವನ್ನು ಆ ಮನೆಯಲ್ಲಿ ಭದ್ರವಾಗಿ ನೋಡ್ಕೊಳ್ಳಿ, ಒಳ್ಳೆಯದನ್ನೇ ಹೇಳ್ಕೊಟ್ಟು ಬೆಳೆಸಿ ಅಂತ ಸಡನ್ನಾಗಿ ಕಾಲಿಗೆ ಬಿದ್ಲು. ಅಯ್ಯೋ, ಏನು ಮಾಡ್ತಿದ್ದೀಯಮ್ಮ? ನಿಮ್ಮಲ್ಲಿ ಬೇಡ್ಕೊಳ್ತಿದ್ದೀನಿ, ಅವನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈ ಹಣ ಆಡಂಬರ ಯಾವುದು ಅವನಿಗೆ ಅಂಟದಂತೆ ನೋಡ್ಕೊಳ್ಳಿ. ಹೊಟ್ಟೆಗೆ ಇಟ್ಟು ಹಾಕಿ ಸಾಕಿ. ಅಯ್ಯೋ, ಇದನ್ನೆಲ್ಲ ಮಾಡಿದರೆ ಪಾಪ. ಒಂದು ತಾಯಿಯಿಂದ ಮಗುವನ್ನು
ಅಗಲಿಸುವ ಪಾಪಕ್ಕೆ ನಾನು ಈಡಾಗೋದಿಲ್ವಾ? ಆ ಮಗುವನ್ನು ಎತ್ಕೊಂಡು ಎಲ್ಲಾದರೂ ಓಡ್ಬಿಡಮ್ಮ ಅಂತ ಹೇಳಿದೆ. ಆದರೆ ಅವಳು, ಅವರನ್ನು ಮೀರಿ ನನ್ನಿಂದ ಏನೂ ಮಾಡಲು ಸಾಧ್ಯ ಇಲ್ಲಮ್ಮ. ಸಾಧ್ಯವಿಲ್ಲದಂತಹ ಪಾಪಿನಮ್ಮ ನಾನು. ನನ್ನ ಗಂಡನ ಮಾತನ್ನು ಮೀರಿ ಒಂದನ್ನು ಮಾಡಿದರೂ ಅದನ್ನು ಎರಡಾಗಿ ಮಗನಿಗೆ ಕಲಿಸ್ಕೊಡ್ತಾರೆ. ಆಕಾಂಕ್ಷ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಅವನು ಕೂಡ ರಮಣ್ ಮಗನೇ ಅಲ್ವಾ ಅಮ್ಮ ಅಂತ ರಮಣ್ನ ನೋಡ್ಕೊಂಡು ಹೇಳಿದ್ದು. ಅವನು ಚೆನ್ನಾಗಿರ್ಬೇಕಲ್ವನಮ್ಮ. ನನ್ನಿಂದ ಇವರನ್ನು ಮೀರಿ ಏನೂ ಮಾಡಲು ಸಾಧ್ಯ ಇಲ್ಲಮ್ಮ. ಅದಕ್ಕೆ ಈ ಮನುಷ್ಯನಿಂದ ದೂರಾಗಿ ನಾವು ವಿದೇಶಕ್ಕೆ ಹೋಗ್ತಿದ್ದೀವಿ. ಇವನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ ಅಂತ ಬೇಡ್ಕೊಂಡ್ಳು. ಅವಳು ಹೊರಗೆ ಹೋದ ಮರುಕ್ಷಣನೇ ಕಾಶಿರಾಜನ್ ಅಲ್ಲಿಗೆ ಬಂದ. ಆ ಮಗು ನನ್ನ ಕಣ್ಮುಂದೆನೇ ಬೆಳೀಬೇಕು. ಈ ಮಗುವನ್ನು ಭದ್ರವಾಗಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಇದನ್ನು ನೀನು ಮಾಡದೇ ಇದ್ದರೆ ನಾಳೆಯೇ ಬೆಳಗ್ಗೆನೆ ನೀನು ನೋಡೋದೇ ಇಲ್ಲ. ನೀನು ಮಾತ್ರ ಅಲ್ಲ, ನಿನ್ನ ಇಡೀ ಕುಟುಂಬ ಇಲ್ದಂತಾಗುತ್ತೆ. ನಿನ್ನನ್ನು ಕಾಯಲು ಪ್ರತ್ಯೇಕ ಮನುಷ್ಯನನ್ನು ನಾನು ಇಟ್ಟಿದ್ದೀನಿ. ಇನ್ನು ಮುಂದೆ ನೀನು ನನ್ನ ಕಂಟ್ರೋಲ್ನಲ್ಲಿ ಇರ್ತೀಯ ಅಂತ ಹೇಳ್ದ. ನಾನು ಬೇರೆ ದಾರಿನೇ ಇಲ್ಲದೆ ಆ ಮಗುವನ್ನು ನಮ್ಮ ರಮಣ್ ಮನೆ ಬಾಗಿಲಲ್ಲಿ ಇಟ್ಬಿಟ್ಟೆ. ನಿಮಗೆ ಹೇಗೆ ಅಮ್ಮ ಪೆಟ್ಟಾಯಿತು ಅಂತ ಕೇಳಿದ್ಲು ಆಕಾಂಕ್ಷ. ಅಂದು ಆ ಮಗುವಿನ ವಿಷಯವನ್ನು ನಾನು ರಾಮ್ ಬಳಿ ಹೇಳ್ತಾ ಇದ್ದಿದ್ದನ್ನು ಯಾರ್ದೋ ಮೂಲಕ ಕೇಳಿದ ಅವನು ಕೆಲಸ ಮುಗಿಸಿ ನಾನು ಮನೆಗೆ ಹೋಗುವಾಗ ಗಾಡಿಯಿಂದ ಗುದ್ದಿಸ್ಬಿಟ್ನಮ್ಮ. ಅಂದಿನಿಂದ ನಡೆಯಲಾಗದ ಪಾಪಿಯಾಗಿದ್ದೀನಿ. ಅಯ್ಯೋ ಅಮ್ಮ, ಆ ಮನುಷ್ಯನಿಂದ ನೀವು ಹೀಗೆ ನಡೆಯಲಾಗದೇ ಇದ್ದೀರಾ? ಹೌದು. ಯಾಕಮ್ಮ? ಆ ಕಾಶಿರಾಜನ್ ಎರಡನೇ ಮಗ ಈಗ ಎಲ್ಲಿದ್ದಾನೆ? ಹೇಗಿದ್ದಾನೆ? ಯಾರದು ಅಂತ ಕೇಳಿದ್ಲು. ಅವನು ಬೇರೆ ಯಾರೂ ಅಲ್ಲಮ್ಮ, ನಮ್ಮ ಡಾಕ್ಟರ್ ವಿಜಯೇ. ಎದೆಯಲ್ಲಿ ಯಾರೋ ಚುಚ್ಚಿದಂತಾಯಿತು. ಎದೆ ಪಟಪಟ ಅಂತ ಬಡ್ಕೊಳ್ತು. ಏನಂದ್ರಿ ಅಮ್ಮ? ಡಾಕ್ಟರ್ ವಿಜಯ್ ಕಾಶಿರಾಜ್ ಮಗನ? ಹೌದು. ಯಾಕೆ? ಅಯ್ಯೋ ಅಮ್ಮ, ಅವ್ರ ಬಳಿ ಹೋಗಿ ನಾನು DNA ಟೆಸ್ಟ್ ರಿಪೋರ್ಟ್ನ ತರಲು ಹೇಳಿದ್ನಲ್ಲ ಅಂತ ಅವಳು ಯೋಚಿಸ್ತಿರುವಾಗ ಅವರು, ನೀನು ಅವನನ್ನು ನೆಂದು ಹೆದರಬೇಡ ಮಗಳೇ. ಪಾಪ ಅವನು ಡಾಕ್ಟರ್ ವಿಜಯ್ಗೆ ತನ್ನ ಅಪ್ಪ ಕಾಶಿರಾಜನ್ ಅಂತ ಇಂದಿನವರೆಗೂ ಗೊತ್ತಿಲ್ಲ ಅಂತ ತಕ್ಷಣ ಆ ಹುಡುಗಿಗೆ ನೆಮ್ಮದಿಯಾಗಿ ನಿಟ್ಟುಸಿರು ಬಿಟ್ಲು. ಡಾಕ್ಟರ್ ವಿಜಯ್ ಒಳ್ಳೆಯವನು. ಅವನ ಅಮ್ಮನ ಥರ. ಆದರೆ ಆ ಇನ್ನೊಬ್ಬ ಮಗ ಹೇಗಿದ್ದಾನೋ ಗೊತ್ತಿಲ್ಲ. ಆದರೆ ಅವನಷ್ಟೇ ರಮಣ್ಗೆ ವಿರುದ್ಧವಾಗಿ ಕೆಲಸ ಮಾಡ್ತಿರುವವನು. ಅಯ್ಯೋ, ಈಗ ಅವನು ಎಲ್ಲಿದ್ದಾನೆ? ಡಾಕ್ಟರ್ ವಿಜಯ್ಗೆ ಕಾಶಿರಾಜನ್ ತನ್ನ ಅಪ್ಪ ಅಂತ ತಿಳಿದ್ರೆ ರಮಣ್ಗೆ ವಿರುದ್ಧವಾಗಿ ಕೆಲಸ ಮಾಡ್ತಾನಾ? ಪಾಪ, ಅವರು ಯಾರಿಗೆ ಯಾವುದೇ ಕೆಡುಕು ಮಾಡಿಲ್ಲ. ಆದರೆ ಅವರಿಗೆ ಯಾಕೆ ಇಷ್ಟೊಂದು ಜನ ಹೀಗೆ ಮಾಡ್ತಿದ್ದಾರೆ? ಅದೆಲ್ಲ ಮುತ್ತರಿಸಿ ಅಪ್ಪ ಮಾಡಿದ ತಪ್ಪಮ್ಮ. ಅದಕ್ಕೆ ತಕ್ಕ ಶಿಕ್ಷೆಯನ್ನು ಈಗಾಗಲೇ ಮುತ್ತರಿಸಿ ಸಾಕಷ್ಟು ಅನುಭವಿಸ್ಬಿಟ್ಟಿದ್ದಾಳೆ. ಆದರೆ ಆ ದೇವರು ಯಾವಾಗ ಕಂಡುಬಿಡ್ತಾನೋ. ಅದಕ್ಕೆ ತಾಯಿ ರಮಣ್ಣನ ಬಿಟ್ಟು ಹೋಗಬೇಡ ಅಂತ ಹೇಳ್ತಿರೋದು. ನೀನು ಬಂದ ಮೇಲೇ ಆ ಮಗು ನಗ್ತಿರೋದಂತೆ. ಅದನ್ನು ಕೇಳಿ ನನಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ? ಒಬ್ಬ ಗಂಡಸು ಅಮ್ಮನ ನಂತರ ಹೆಂಡತಿ ಕೈಯಿಂದ ಅಡುಗೆಯನ್ನು ಪಡೆದು ತಿಂತಾನೆ. ಆ ಮಗುವಿಗೆ ಅಮ್ಮನ ಕೈಯಿಂದ ತಿನ್ನುವ ಯೋಗ ಅಂತೂ ಇರಲಿಲ್ಲ. ಆದರೆ ನಿನ್ನ ಕೈಯಿಂದ ತಿನ್ನುವ ಅದೃಷ್ಟ ಇದೆ ತಾಯಿ. ಅವನಿಗೆ ಕೋಪ ಸ್ವಲ್ಪ ಜಾಸ್ತಿನೇ. ಅವನು ಬೆಳೆದಿದ್ದು ಒಬ್ಬ ರಾಕ್ಷಸನ ಗುಹೆಯಲ್ಲಿ. ಕಾಶಿರಾಜನ್ ಎಂಬ ರಾಕ್ಷಸನ ಉಪದೇಶಗಳು ಅವನ ಮನಸ್ಸಿನಲ್ಲಿ ತುಂಬ ಇವೆ. ಅದನ್ನು ಮೀರಿ ದೇವರು ನೈಸರ್ಗಿಕವಾಗಿ ಕೊಟ್ಟಿರುವ ಒಳ್ಳೆ ಆಲೋಚನೆಗಳು ಕೂಡ ಅವನ ಮನಸ್ಸಿನಲ್ಲಿ ಇವೆ. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನಡುವೆ ನಿಂತು ಹೆಣ್ಗಾಡ್ತಿದ್ದಾನೆ ರಮಣ್. ಅವನ ಕೈಯನ್ನು ಒಳ್ಳೆಯ ಹಾದಿಯಲ್ಲಿ ಹಿಡಿದು ನಡೆಸ್ಕೊಂಡು ಹೋಗೋದನ್ನು ನಿನ್ನ ಜವಾಬ್ದಾರಿ ತಾಯಿ. ಏನು ಒಂದೇ ಸಮನೆ ಗುಂಪು ಸೇರಿದ್ದೀರಾ ಅಂತ ಡಾಕ್ಟರ್ ಬಂದರು. ಅಂದರೆ ಮುಖ್ಯ ವೈದ್ಯರಾದ ಲಕ್ಷ್ಮಿ ಅವರು. ಅಲ್ಲಿ ವೈದ್ಯರನ್ನ ನೀವು ಅದನ್ನು ನೋಡಿದ ತಕ್ಷಣ ಬನ್ನಿ ಅಮ್ಮ ಅಂತ ಕೈ ಮುಗಿದ್ರು ಚಿಂತಾಮಣಿ ಮತ್ತು ಅವರ ಅಮ್ಮ. ಪಾರ್ವತಿ ಅವರು ಆಕಾಂಕ್ಷಳ ತಲೆಯ ಮೇಲೆ ಕೈ ಇಟ್ಟು, ಈ ಪುಟ್ಟ ತಲೆಯಲ್ಲಿ ಅಂಥದ್ದೇನು ಆಲೋಚನೆ ಅಂದರು. ಪಾರ್ವತಿ ವೇಗವಾಗಿ, ನಾನು ಸ್ವಲ್ಪ ಕಾಶಿರಾಜನ ಬಗ್ಗೆ ಹೇಳಿಬಿಟ್ಟೆ, ಅದಕ್ಕೆ ಮಗು ಸ್ವಲ್ಪ ಗೊಂದಲದಲ್ಲಿದ್ದಾಳೆ ಅಂದರು. ಅವರು ಮಾತನಾಡ್ಕೊಳ್ಳೋದನ್ನು ನೋಡಿದ ಆಕಾಂಕ್ಷ, ಇವರು ಯಾಕೆ ಡಾಕ್ಟರ್ ಬಳಿ ಎಲ್ಲವನ್ನ ಹೇಳ್ತಿದ್ದಾರೆ ಅಂತ ಅನುಮಾನದಿಂದ ನೋಡಿದ್ಲು. ಏನು ಆಕಾಂಕ್ಷ, ನಿನಗೆ ಗೊಂದಲ ಆಗ್ತಿದೆಯಾ? ನಾನು ಕೂಡ ಮುತ್ತರಿಸಿಯ ಗೆಳತಿನೇ. ನನ್ನ ಮಕ್ಕಳು ವಿದೇಶದಲ್ಲಿದ್ದರೂ ನಾನು ರಮಣ್ಗಾಗಿ ಇಲ್ಲೇ ಇದ್ದೀನಿ. ಪಾರ್ವತಿ ಮನೆಯಲ್ಲಿ ಇವಳಿಗೆ ಗೆಳತಿ ಆದರೆ ನಾನು ಶಾಲೆಯಿಂದ ಕಾಲೇಜಿನವರೆಗೆ ಗೆಳತಿ. ನಮ್ಮಿಬ್ಬರ ಮಧ್ಯೆ ಯಾವುದೇ ಮುಚ್ಚುಮರೆ ಇಲ್ಲ. ಮುತ್ತರಿಸಿ ತನ್ನ ಮಗನನ್ನು ಮನೆಯಲ್ಲಿ ಬಿಟ್ಟು ಜೈಲಿಗೆ ಹೋಗಿದ್ದು ಕೂಡ ನನಗೂ ಪಾರ್ವತಿಯೂ ಇದ್ದೇವೆ, ನಾನು ಪಾರ್ವತಿ ಇದ್ದೇವೆ ಅನ್ನೋ ಧೈರ್ಯದಲ್ಲಿನೇ. ಯಾಕೋ ಆಕಾಂಕ್ಷಳಿಗೆ ಆ ಇಬ್ಬರ ಮೇಲೆಯೂ ತುಂಬ ಗೌರವ ಬಂತು. ಆ ಕ್ಷಣದಲ್ಲಿ ಹೌದು,
ನಿಮಗೂ ರಮಣ್ಗೂ ಏನಾದರೂ ಸಮಸ್ಯೆನಾ? ಯಾಕೆ ನಿನ್ನೆ ಬ್ಲೀಡಿಂಗ್ ಆಗುವ ಮಟ್ಟಿಗೆ ಬಂದಿದೆಯಾ? ನೀನೊಬ್ಬ ವೈದ್ಯೆಯಾಗಿದ್ಕೊಂಡು ಮಗುವನ್ನು ನೋಡ್ಕೊಳ್ಳೋದು ನಿನಗೆ ಗೊತ್ತಾಗಲ್ವಾ ಆಕಾಂಕ್ಷ? ಈ ಮಗುವೇ ಎಲ್ಲರ ಜೀವನವನ್ನು ಸಮೃದ್ಧಗೊಳಿಸಲಿದೆ ಅಂತ ಹೇಳಿದರು. ಎಲ್ಲಿ ಡಾಕ್ಟರ್? ಆ ಮನೆಯಲ್ಲಿ ನಡೆಯುವ ತೊಂದರೆಗಳ ಬಗ್ಗೆ ನಿಮಗೆ ತಿಳಿಯಲು ಸಾಧ್ಯ ಇಲ್ವಲ್ಲ? ಯಾಕೆ ನೀನು ಚಾರುಮತಿ ಬಗ್ಗೆ ತಾನೇ ಯೋಚಿಸ್ತಿದೀಯಾ? ಚಾರು ಅಕ್ಕ ನಿಮಗೆ ಗೊತ್ತಾ? ಗೊತ್ತು. ನಿನ್ನ ಅತ್ತೆ ಮುತ್ತರಿಸಿ ಜೈಲಿಗೆ ಹೋದ ನಂತರ ನನ್ನಿಂದ ಭೇಟಿಯಾಗಲು ಸಾಧ್ಯ ಆಗಲಿಲ್ಲ. ಕೆಲವು ವರ್ಷಗಳ ಹಿಂದೆ ರಾಮ್ ಜೀವಂತವಾಗಿದ್ದಾರೆ ಅನ್ನೋ ವಿಷಯವನ್ನು ಜೈಲಿಂದ ನನಗೆ ಪತ್ರದ ಮೂಲಕ ಬರೆದು ಒಬ್ಬ ಕೈದಿಯ ಬಳಿ ಕೊಟ್ಟಿದ್ಲು ಮುತ್ತರಿಸಿ. ಇದಕ್ಕಿಂತ ಮುಂಚೆ ಅವಳು ಬರೆದಿದ್ದ ಹಲವು ಪತ್ರಗಳು ನನ್ನನ್ನು ತಲುಪದಂತೆ ಆ ಕಾಶಿರಾಜನ್ ಜೈಲಿನಲ್ಲಿ ಪೊಲೀಸರನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ. ಆ ಪತ್ರವನ್ನು ನಾನು ಊರಿನಲ್ಲಿರುವ ರಾಮ್ ತಂದೆ ತಾಯಿಗೆ ತಿಳಿಸೋಣ ಅನ್ನೋ ಅಷ್ಟರಲ್ಲಿ ಚೆನ್ನೈನಲ್ಲಿದ್ದ ರಾಮ್ ಹೆತ್ತವರನ್ನ ಕಾಶಿರಾಜನ್ ಊರು ಬಿಟ್ಟು ಅಟ್ಟಿದ್ದಾನೆ ಅಂತ ತಿಳಿಯಿತು. ಒಂದು ಹಂತದಲ್ಲಿ ಅವರು ತೇಣಿಯಲ್ಲಿದ್ದಾರೆ ಅಂತ ತಿಳಿದು ಅಲ್ಲಿಗೆ ಹೋದಾಗಲೇ ನನಗೆ ಚಾರುಮತಿಯ ಪರಿಚಯ ಆಗಿದ್ದು. ಅವಳನ್ನು ಚೆನ್ನೈಗೆ ಕರ್ಕೊಂಡು ಬಂದಿದ್ದು ನಾನೇ ಅಂದ್ಲು ಡಾಕ್ಟರ್ ಲಕ್ಷ್ಮಿ ಅವರು. ಈ ಕತೆ ಮುಂದುವರಿಯೋದು. ಅಂದರೆ ಚಾರುಗೂ ರಾಮ್ಗೂ ಏನು ಸಂಬಂಧ? ಚಾರು ರಾಮ್ಗೋಸ್ಕರನೇ ಇಲ್ಲಿಗೆ ಬಂದ್ಲಾ? ಯಾಕೆ ಬಂದ್ಲು ಏನು ಅಂತ ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.